ಹರೇ ಕೃಷ್ಣ. ಸೊ ಮನಸ್ಸಿನ ಬಗ್ಗೆ ಈ ಒಂದು ಅಂತಿಮವಾದ ವಿಡಿಯೋನಲ್ಲಿ ನಾವು ಇನ್ನೊಂದಷ್ಟು ವಿಷಯಗಳನ್ನು ಚರ್ಚೆ ಮಾಡೋಣ. ಇವಾಗ ಹೋದ ವಿಡಿಯೋನಲ್ಲಿ ಸಾವಿನ ಸಮಯದಲ್ಲಿ ಸ್ಮರಣೆಯ ಕುರಿತು ನಾನು ಹೇಳಿದೆ. ಸಾವಿನ ಸಮಯದಲ್ಲಿ ನಮ್ಮ ಮನಸ್ಸಿಗೆ ಯಾವ ಯೋಚನೆಗಳು ಬರುತ್ತೋ ಅದರ ಪ್ರಕಾರ ನಮ್ಮ ಮುಂದಿನ ಜೀವನ. ಇದಕ್ಕೆ ಒಂದು ಸುಂದರವಾದ ಒಂದು ಕಥೆ ಇದೆ. ಒಬ್ಬ ಶ್ರೀಮಂತ ಇದ್ದ. ನಾರದ ಮುನಿಗಳು ಅವನ ಮೇಲೆ ಹೇಗೋ ಏನೋ ಒಂದು ವಿಶೇಷ ಕರುಣೆಯನ್ನು ತೋರಿ ಅವನ ಮನೆಗೆ ಬರ್ತಾರೆ. ಬಾಪ, ನಿನ್ನನ್ನು ನಾನು ವೈಕುಂಠಕ್ಕೆ ಕರ್ಕೊಂಡು ಹೋಗ್ತೀನಿ. ಆದ್ರೆ ಆ ವ್ಯಕ್ತಿಗೆ ಆಶ್ಚರ್ಯ ಆಗೋಗುತ್ತೆ. ಅಯ್ಯೋ, ಇದೇನಿದು, ತಕ್ಷಣ ವೈಕುಂಠಕ್ಕೆ ಹೋಗ್ಬೇಕಂದ್ರೆ ನನ್ನ ಮನೆ ಸಂಪತ್ತು ಇತ್ಯಾದಿ ಎಲ್ಲವನ್ನ ಬಿಟ್ಟು ಹೋಗ್ಬೇಕಾ? ಅವನು ಸಿದ್ಧನಾಗಿರ್ಲಿಲ್ಲ, ವೈಕುಂಠಕ್ಕೆ ಹೋಗಕ್ಕೆ ಸಿದ್ಧನಾಗಿಲ್ಲ. ಅವನು ಹೇಳ್ತಾನೆ ನಾರದರಿಗೆ, ಅರೆ ನಾರದ ಮುನಿಗಳೇ, ಬಹಳ ಸಂತೋಷ ನೀವು ಇಲ್ಲಿ ಬಂದಿದ್ದು. ಅರೆ ನೋಡಿ, ನಾನು ಇನ್ನೂ ಯುವ ವಯಸ್ಸು, ನಾನು ಇನ್ನೂ ಮದುವೆ ಆಗಿಲ್ಲ, ಅದರಿಂದ ನಾನು ಮದುವೆ ಆದ ಬಳಿಕ ಬನ್ನಿ, ಆಮೇಲೆ ನಾನು ಬರ್ತೀನಿ. ಸರಿ, ಕೆಲವು ವರ್ಷಗಳ ನಂತರ ನಾರದರು ಬರ್ತಾರೆ. ಅಷ್ಟೊತ್ತಿಗೆ ಅವ್ನು ಮದುವೆ ಆಗಿರುತ್ತೆ. ಬಂದಾಗ ಕೇಳ್ತಾರೆ, ನಡಿಯಪ್ಪ ಹೋಗೋಣ. ಅಯ್ಯೋ ನಾರದ್ರಿ, ಇವಾಗ ತಾನು ಮದುವೆ ಆಯ್ತು ನೋಡಿ, ಇವಾಗ ಇನ್ನೂ ಮಕ್ಕಳಾಗಿಲ್ಲ. ಮಕ್ಕಳಾಗ್ಬಿಡ್ಲಿ, ಆಮೇಲೆ ಹೋಗೋಣ. ಸರಿ, ಮಕ್ಕಳಾದ್ಮೇಲೆ ಬರ್ತಾರೆ ನಾರದ್ರು ಮುನಿ. ಆಮೇಲೆ ಏನ್ ಹೇಳ್ತಾರೆ, ಅಯ್ಯೋ ಮಕ್ಕಳು ಇನ್ನು ಚಿಕ್ಕವರು, ಮಕ್ಕಳು ದೊಡ್ಡವರಾಗ್ಬೇಕು, ಅವ್ರ ಮದುವೆ ಆಗ್ಬೇಕು. ಸೊ ಹೀಗೆ ಅವನು ಏನೋ ಒಂದು ಕಾರಣಗಳನ್ನ ಒಡ್ಡಿ ಅವನ ಜೀವನ ಹಂಗೇ ಸಾಗುತ್ತೆ. ಅಂತಿಮವಾಗಿ ಅವನ ಮರಣದ ಸಮಯ ಬರುತ್ತೆ, ಮೃತನಾಗ್ತಾನೆ. ಸಾಯೋ ಸಮಯದಲ್ಲಿ ಏನ್ ಯೋಚನೆ ಮಾಡ್ದ? ತನ್ನ ಕುಟುಂಬ, ಸಂಪತ್ತು, ಮಕ್ಕಳು, ಇದ್ರ ಬಗ್ಗೆ. ಸಂಪತ್ತಿನಿಂದ ಅವನು ಎಷ್ಟು ಆಕರ್ಷಿತನಾಗೋಗಿದ್ದ ಅಂದ್ರೆ, ಇಂದಿನ ಜನ್ಮದ ಮನೆಯ ಎದುರಿಗೆ ಅವನು ಒಂದು ಚಮ್ಮಾರನ ಅಂದ್ರೆ ಚಪ್ಪಲಿ ಹೊಲಿಯೋನ ಮನೆಯಲ್ಲಿ ಅವನು ಮಗನಾಗಿ ಜನ್ಮ ಪಡ್ಕೋತಾನೆ. ಇವಾಗ ಪ್ರಶ್ನೆ ಮಾಡ್ಬೋದು, ಅಲ್ಲ ಅಷ್ಟು ಸಾಹುಕಾರ ಆಗಿದ್ದ ಅವನು ಯಾಕೆ ಚಪ್ಪಲಿ ಹೊಲಿಯೋನ್ ಮನೆಯಲ್ಲಿ ಜನ್ಮ ಪಡ್ಕೊಂಡ್ಬಿಟ್ಟ? ಯಾಕಂದ್ರೆ ಹಣ ಸಂಪಾದನೆ ಮಾಡ್ತಿರುವಾಗ ಮಾಡಬಾರ್ದ ಕೆಲಸಗಳನ್ನೆಲ್ಲ ಮಾಡಿದ್ನಲ್ಲ, ಪಾಪದ ಫಲವಾಗಿ ಬಡವನ ಒಂದು ಜನ್ಮ. ಸರಿ, ಆ ಮನೆ ಮೇಲೆ ಮನೆಯ ಸಂಪತ್ತಿನ ಮೇಲೆ ಬಹಳ ಆಸಕ್ತಿ. ಹಾಗಾಗಿ ಮನೆ ಮುಂದೆನೆ ಇರುವಂತಹ ಅಂಗಡಿಯಲ್ಲಿ ಅವನು ಅಲ್ಲೇ ಕೂತಿರ್ತಾ ಇದ್ದ. ಜೀವನ ಪೂರ್ತಿ ಮನೆಗೆ ಯಾರು ಬರ್ತಾರೆ, ಮನೆಗೆ ಯಾರು ಹೋಗ್ತಾರೆ, ಇದನ್ನೇ ನೋಡ್ಕೊಂಡು ಕೂತ್ಕೊಂಡು ಕೊನೆಗೆ ಆ ಜೀವನದಲ್ಲೂ ಅದೇ ಆಲೋಚನೆಯಲ್ಲಿ ಮೃತನಾಗ್ತಾನೆ. ಮುಂದಿನ ಜನ್ಮ ಅದೇ ಬೀದಿಯಲ್ಲಿ ವಾಸಿಸುವ ನಾಯಿ ಆಗ್ತಾನೆ. ಯಾಕೆ? ನಾಯಿ ಕೆಲಸ ಏನು? ಬೌ 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 ಬೌ. ಮನೆ ಯಾರು ಬಂದ್ರು, ಕಳ್ಳರು ಬಂದ್ರು, ಬೌ ಬೌ ಬೌ. ಸೊ ನೋಡಿ, ಅವನು ಸಾಹುಕಾರನಾಗಿದ್ದ, ಮನುಷ್ಯ ಜನ್ಮವನ್ನು ಪಡ್ಕೊಂಡಿದ್ದ, ಆಮೇಲೆ ಬಡವನಾದ, ಮನುಷ್ಯ ಜನ್ಮ, ಆಮೇಲೆ ಮನುಷ್ಯ ಜನ್ಮದಿಂದ ಕೆಳಮಟ್ಟಕ್ಕೆ ಇಳಿದು ಅವನು ನಾಯಿಯ ದೇಹವನ್ನು ಪಡ್ಕೊಂಡ್ಬಿಟ್ಟ. ಇದು ಮನಸ್ಸಿನ ತಲ್ಲೀನತೆ. ಹಾಗಾಗಿ ನಾವು ಯಾವ ವಿಷಯಗಳು ನಮ್ಮ ಮನಸ್ಸಿನಲ್ಲಿ ಇದೆ ಅನ್ನೋದು ನಾವು ಅದರ ಬಗ್ಗೆ ಗಮನ ಕೊಡಬೇಕು, ಬಹಳ ಮುಖ್ಯವಾದದ್ದು. ಇವಾಗ ಒಂದು ಯೋಚನೆ ಬರ್ಬೋದು ನಿಮ್ಗೆ, ಸರಿ ಸಾವಿನ ಸಮಯದಲ್ಲಿ ನನ್ನ ಆಲೋಚನೆಗಳನ್ನ ನಿಯಂತ್ರಿಸಕ್ಕಾಗತ್ತಾ? ಸ್ವಲ್ಪ ಜನ ಹೇಳ್ತಾರೆ, ಈ ಭಗವದ್ಗೀತೆ ಇದೆಲ್ಲ ಬೇಡಪ್ಪ, ಕೊನೆ ಟೈಮಲ್ಲಿ ನೋಡ್ಕೊಳ್ಳೋಣ. ಆಗತ್ತಾ ಕೊನೆ ಟೈಮಲ್ಲಿ ನೋಡ್ಕೊಳಕ್ ನಮ್ಗೆ? ಕೃಷ್ಣನ ಒಬ್ರು ಭಕ್ತರಿದ್ರು, ಕುಲಶೇಖರ ಆಳ್ವಾರ್ ಅಂತ, ತಮಿಳ್ನಾಡಿನಲ್ಲಿ. ಅವರು ಹೇಳ್ತಾರೆ, ತುಂಬಾ ಸುಂದರವಾದ ಹಾಡನ್ನು ಹೇಳ್ತಾರೆ. ಕೃಷ್ಣ ತ್ವದೀಯ ಪದ ಪಂಕಜ ಪಂಜರಾಂತ ಅದ್ಯೈವ ಮೇ ವಿಶತು ಮನಸ ರಾಜಹಂಸ ಪ್ರಾಣ ಪ್ರಯಾಣ ಸಮಯೇ ಕಫವತ ಪಿತ್ತೈ ಕಂಠಾವರೋಧನ ವಿಧೋ ಸ್ಮರಣಂ ಕುತಸ್ತೆ. ಹೇಳ್ತಾ ಇದಾರೆ, ನನ್ನ ಕೊನೆಯ ಸಮಯದಲ್ಲಿ ಕಫ ಜಾಸ್ತಿ ಆಗೋಗುತ್ತೆ, ಆಗ ನಾನು ಉಸಿರುಗಟ್ಟುತ್ತೆ. ಸಾಯುವ ಸಮಯ ಅಂದ್ರೆ ಕೆಮ್ಮಿನಿಂದಾಗಿ ಉಸಿರುಗಟ್ಟುತ್ತೆ. ಆಗ ನನಗೆ ನಿನ್ನ ಬಗ್ಗೆ ಯೋಚನೆ ಮಾಡಕ್ ಹೇಗ್ ಸಾಧ್ಯ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ವಿಷಯ ಏನು? ಇವಾಗ ದೇಹ 3 ಅಂಶಗಳ ಚೀಲ, ಕಫ, ಪಿತ್ತ, ವಾಯು. ಈ ಅಂಶಗಳ ಸರಿಯಾದ ಸಮತೋಲನ ಇದ್ರೆ ಆರೋಗ್ಯಕರ ಜೀವನ. ಸಾವಿನ ಸಮಯದಲ್ಲಿ ಏನಾಗುತ್ತೆ? ಈ ಅಂಶಗಳು ಅಸಮತೋಲನವಾಗೋಗುತ್ತೆ, ಅಂದ್ರೆ ಏರ್ಪೇರ್ ಆಗೋಗುತ್ತೆ. ಪರಿಣಾಮ ಗಂಟಿಲಿನಲ್ಲಿ ಘರ್ ಘರ್ ಅಂತ ಶಬ್ದ ಬರಲ್ಲ, ಮಾತು ಬರಲ್ಲ. ಉಸಿರುಗಟ್ಟುತ್ತೆ, ಆಮೇಲೆ ಅವನು ವ್ಯಕ್ತಿ ಸಾಯ್ತಾನೆ. ಗರುಡ ಪುರಾಣ ಸಾವಿನ ನೋವಿನ ಬಗ್ಗೆ ಹೇಳುತ್ತೆ. 40,000 ಚೇಳುಗಳು ಒಂದೇ ಸಮಯದಲ್ಲಿ ಕಚ್ಚಿದಾಗ, ಯಾರಾದ್ರೂ ಒಂದು ಚೇಳಿಂದ ಕಚ್ಚಿಕೊಂಡಿದ್ರೆ ನಿಮಗೆ ಗೊತ್ತಾಗತ್ತೆ ನೋವು ಎಷ್ಟಿರುತ್ತೆ ಅಂತ. ಇವಾಗ 40,000 ಚೇಳು. ಅಷ್ಟು ಕಷ್ಟಕರವಾಗಿರುತ್ತೆ. ಈ ಸಾವಿನ ಸಮಯದಲ್ಲಿ ನಮ್ಮ ಮನಸ್ಸು ಅಥವಾ ಆಲೋಚನೆಗಳನ್ನ ನಿಯಂತ್ರಿಸೋದು ಎಷ್ಟು ಕಷ್ಟಕರವಾಗಿರ್ಬೋದು. ಅದಕ್ಕೆ ಪ್ರಹ್ಲಾದ ಮಹಾರಾಜರು ಹೇಳ್ತಾರೆ, ಕೌಮಾರ ಆಚರೇತ್ ಪ್ರಾಜ್ಞು. ಚಿಕ್ಕ ವಯಸ್ಸಿನಿಂದಲೇ ಮನಸ್ಸನ್ನ ನಿಯಂತ್ರಿಸಕ್ಕೆ ಶುರು ಮಾಡಬೇಕು. ಮನಸ್ಸಿನ ವಿಷಯಗಳನ್ನ, ಆಲೋಚನೆಗಳನ್ನ ನಿಯಂತ್ರಿಸಬೇಕು. ಇವಾಗ ಈ ಎಲ್ಲ ವಿಡಿಯೋಗಳನ್ನ ನೀವು ಶ್ರವಣ ಮಾಡ್ತೀರಿ. ಇಲ್ಲಿ ಎಷ್ಟು ಜನ ಭಕ್ತರು
ನಮ್ಮ ಮನಸ್ಸನ್ನ ನಿಯಂತ್ರಿಸೋದು ಮುಖ್ಯ ನಮಗೆ ಅಂತ ಭಾವಿಸ್ತೀರಾ? ಬಹುತೇಕ ಎಲ್ಲರೂ. ಇವಾಗ ಯೋಚನೆ ಮಾಡಿ ಇದ್ರ ಬಗ್ಗೆ. ನಿಮಗೆ ಒಂದು ಸಣ್ಣ ತಲೆನೋವಿದ್ರೆ ನೀವು ಅದನ್ನ ಎಷ್ಟು ದಿನದವರೆಗೆ ಚಿಕಿತ್ಸೆ ನೀಡದೆ ಸುಮ್ಮನೆ ಇರ್ತೀರಾ? ತಕ್ಷಣ ವೈದ್ಯರನ್ನ ಭೇಟಿ ಮಾಡ್ತೀರಾ ಅಲ್ವಾ? ತುಂಬಾ ಸಮಯ ಅದನ್ನ ಹಂಗೆ ಬಿಡೋದಿಲ್ಲ. ಸಾಧ್ಯವಾದಷ್ಟು ಬೇಗ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋಕೆ ಪ್ರಯತ್ನಿಸ್ತೀರಾ. ಆದ್ರೆ ಈ ನಮ್ಮ ಮನಸ್ಸು ನಮ್ಮ ಹುಟ್ಟಿದಿಂದಲೇ ನಮಗೆ ನಿರಂತರವಾಗಿ ಕಾಡ್ತಾ ಇದೆ, ತೊಂದರೆ ಕೊಡ್ತಾ ಇದ್ದಾರೆ. ಆದರೆ ಅದಕ್ಕೆ ಪರಿಹಾರ ಕಂಡುಕೊಳ್ಳೋಕೆ ನಾವೇನು ಪ್ರಯತ್ನನೇ ಮಾಡಿಲ್ಲ. ಮತ್ತೆ ಹೆಚ್ಚಿನ ಜನರು ತಮ್ಮ ಭೌತಿಕ ದೇಹಕ್ಕಿಂತ ಮನಸ್ಸಿನಿಂದ ಹೆಚ್ಚು ಕಷ್ಟವನ್ನು ಅನುಭವಿಸ್ತಾರೆ. ನಮ್ಮ ಅನಿಯಂತ್ರಿತ ಮನಸ್ಸು ನಮ್ಮ ನಿಜವಾದ ಸಮಸ್ಯೆ. ಆದ್ರೆ ನಾವು ಅದನ್ನ ಬಿಟ್ಟು ಈ ಚಿಕ್ಕ ಪುಟ್ಟ ಸಮಸ್ಯೆಗಳಿಂದ ಓಡ್ತಾ ಇದೀವಿ. ಆದ್ರೆ ಅದನ್ನ ನಿಯಂತ್ರಿಸೋ ಬಗ್ಗೆ ಕೂಡ ನಾವು ಯೋಚನೆ ಕೂಡ ಮಾಡಿಲ್ಲ. ಪ್ರಕ್ರಿಯೆ ಆಗಿರ್ಲಿ, ಯೋಚನೆ ಕೂಡ ಮಾಡಿಲ್ಲ ನಾವು. ಇವಾಗ ಪ್ರಶ್ನೆ, ಮನಸ್ಸನ್ನ ನಿಯಂತ್ರಿಸಕ್ ವಿಧಾನ ಯಾವುದು? ಈ ಯುಗದಲ್ಲಿ ಅದು ಸಾಧ್ಯನಾ? ಈ ಉತ್ತರ ನಮಗೆ ಬಹಳ ಮುಖ್ಯವಾದದ್ದು. ಭಗವದ್ಗೀತೆಯಲ್ಲಿ ಅರ್ಜುನ ಹೇಳ್ತಾನೆ ಕೃಷ್ಣನಿಗೆ, ಚಂಚಲಮ್ಮಿ ಮನ ಕೃಷ್ಣ ಪ್ರಮಾಥಿ ಬಲವದ್ದುಡಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಅರ್ಜುನ ಹೇಳ್ತಾ ಇದ್ದಾನೆ, ಚಂಚಲಮ್ಮಿ ಮನಸ್ಸು ಬಹಳ ಚಂಚಲವಾದದ್ದು, ಮತ್ತೆ ಹಠಮಾರಿ ಮನಸ್ಸು, ಮತ್ತೆ ಬಹಳ ಬಲಶಾಲಿ. ಮುನಿ ಚಂಚಲ, ಹಠಮಾರಿ, ಬಲಶಾಲಿ. ಆದ್ರಿಂದ ಅರ್ಜುನ ಹೇಳ್ತಾ ಇದ್ದಾನೆ, ನಾನು ಗಾಳಿಯನ್ನಾದ್ರೂ ನಿಯಂತ್ರಿಸ್ಬೋದು, ಮನಸ್ಸನ್ನ ನಿಯಂತ್ರಿಸೋದು ಕಷ್ಟ ಕೃಷ್ಣ. ಕೃಷ್ಣ ಒಪ್ಕೋತಾನೆ. ಕೃಷ್ಣ ಹೇಳ್ತಾನೆ, ಹೌದು, ಅರೆ ಸೂಕ್ತವಾದ ಸಾಧನೆಯಿಂದ ಸಾಧ್ಯ ಅದು. ಇವಾಗ ಸಾಮಾನ್ಯವಾಗಿ ಈ ಮನಸ್ಸು, ಬುದ್ಧಿ, ಅಹಂಕಾರದ ಬಗ್ಗೆ ಮಾತಾಡಿದ್ವಲ್ಲ, ಬುದ್ಧಿ ಮನಸ್ಸಿಗಿಂತ ಶ್ರೇಷ್ಠ ಸ್ಥಾನದಲ್ಲಿದೆ. ನಿಜವಾಗ್ಲೂ ನಮ್ಮ ಬುದ್ಧಿ ನಮ್ಮ ಮನಸ್ಸನ್ನ ನಿಯಂತ್ರಿಸ್ಬೇಕು. ಆದ್ರೆ ಈ ಮನಸ್ಸು ಎಷ್ಟು ಹಠಮಾರಿ ಅಂದ್ರೆ ಆ ಬುದ್ಧಿಯ ನಿಯಂತ್ರಣವನ್ನು ಮೀರಿಬಿಟ್ಟಿದೆ. ಹಾಗಾಗಿ ನಾವು ಈ ಮನಸ್ಸನ್ನ ನಿಯಂತ್ರಿಸೋದಕ್ಕೆ ಸರಿಯಾದ ಪರಿಹಾರವನ್ನ ಕಂಡುಕೋಬೇಕು. ಇಲ್ಲಾಂದ್ರೆ ನಮ್ಮ ಮನಸ್ಸು ನಮ್ಮನ್ನ ನಾಶ ಮಾಡಿಬಿಡುತ್ತೆ. ಈ ಮನಸ್ಸನ್ನ ನಿಯಂತ್ರಿಸೋ ಪ್ರಕ್ರಿಯೆ ಬಗ್ಗೆ ನಾವು ಮುಂದಿನ ವಿಡಿಯೋನಲ್ಲಿ ಚರ್ಚೆ ಮಾಡೋಣ. ಬಹಳ ಮುಖ್ಯವಾದ ವಿಡಿಯೋ, ದಯವಿಟ್ಟು ಅದನ್ನ ನೀವು ಮಿಸ್ ಮಾಡಬೇಡಿ. ಹರೇ ಕೃಷ್ಣ.